ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ಇಲ್ಲಿ ಕಾಮತ್ ಅವರು ಅಲ್ಲೇನೇ ಮದುವೆ ಮಾಡಿ ಮುಗಿಸ್ಬಿಡೋಣ, ಇವತ್ತಿನ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿ ಪುರೋಹಿತರು ಹೇಳಿದಾಗ ಅವತ್ತೇ ಮದುವೆ ಮಾಡಿಬಿಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಸೊ ಇದನ್ನು ಮಾಡಬೇಕಾದ್ರೆ ಮೀನಾಕ್ಷಿ ಅವರು ಏನಾದರೂ ಒಂದು ಪ್ಲಾನ್ ಮಾಡಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು, ನೋಡಿ ಕಾಮತ್ ಮನೇಲಿ ತುಂಬ ದಿನದ ಆದಮೇಲೆ ಒಂದು ಮದುವೆ ಆಗ್ತಾ ಇದೆ. ಸೊ ಇಷ್ಟೊಂದು ಗ್ರ್ಯಾಂಡ್ ಆಗಿರಬೇಕು, ಈ ಥರ ಸಿಂಪಲ್ ಆಗಿ ಮಾಡಿದ್ರೆ ಆಗಲ್ಲ, ನಾವು ತುಂಬಾ ಗ್ರ್ಯಾಂಡಾಗಿ ಮಾಡೋಣ. ಇವಾಗ ಪೂಜನ ಬಗ್ಗೆ ನನಗೂ ಗೊತ್ತಾಗಿದೆ, ಅವಳು ತುಂಬ ಒಳ್ಳೆಯವಳು ಅಂತ ಹೇಳ್ಬಿಟ್ಟು ಹಾಗೆ ಹೀಗೆ ಮಾತಾಡ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಆದಮೇಲೆ 3 ಜನ ಸೇರಿಕೊಂಡು ಮಾತಾಡ್ತಾ ಇರ್ತಾರೆ, ಮದುವೆನ ಹೇಗೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದಿಯಾಗಿ ಕನ್ನಿಕಾ ಮತ್ತು ಮೀನಾಕ್ಷಿ ಅವರು ಎಲ್ಲರೂ ಸಹ ಸೇರಿಕೊಂಡು ಮಾತಾಡ್ತಾ ಇರಬೇಕಾದ್ರೆ ಮೀನಾಕ್ಷಿ ಅವರು ಹೇಳ್ತಾರೆ, ನೋಡು ಅವಳಾಗಿದ್ದು ಅವಳೇ ಮದುವೆಗೆ ಒಪ್ಕೊಂಡಿದ್ದಾಳೆ ಅಲ್ವಾ, ನಮ್ಮ ಸಹವಾಸನೆ ಬೇಡ, ಈ ಮದುವೆಗೆ ಯಾವ ಕಾರು ಒಪ್ಕೊಂಡು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಅಲ್ಲಿಗೆ ಕಾಮತ್ ಅವರು ಬರ್ತಾರೆ. ಕಾಮತ್ ಅವರು ಬಂದು ಹೇಳ್ತಾರೆ, ಏನಪ್ಪ ಎಲ್ಲ ಸೇರ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಹೌದು ಇವಾಗ ಮದುವೆ ಜವಾಬ್ದಾರಿ ಯಾರ್ಯಾರು ಏನೇನು ತೊಗೋಬೇಕು ಅಂತೇಳಿ ಮಾತಾಡ್ತಾ ಇದ್ದೀನಿ ಅಣ್ಣ, ನಾನೇ ಈ ಮದುವೆ ಕಂಪ್ಲೀಟ್ ಜವಾಬ್ದಾರಿ ತಗೋತೀನಿ ಅಂತ ಮೀನಾಕ್ಷಿ ಅವರು ಹೇಳಿದಾಗ, ನೀನೇ ರೀತಿ ಹೇಳ್ತಿದ ಮೇಲೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ, ನೀನು ಆ ಮನೆಯವ್ರಿಗೆ ದಯವಿಟ್ಟು ಏನು ನೋವಾಗ್ತದಂಗೆ ಮತ್ತು ಏನು ಖರ್ಚಾಗ್ದಿರಂಗೆ ಆದಷ್ಟು ಸಿಂಪಲಾಗಿ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾವು ಆದಷ್ಟು ಸಿಂಪಲಾಗಿ ಮಾಡೋಣ ಅಂತೇಳಿ ಹೇಳ್ತಾರೆ. ಅವಾಗ ಹೌದು ಅಣ್ಣ, ಅವ್ರಿಗೂ ಸಹ ಏನು ತೊಂದರೆ ಕೊಡಬಾರ್ದು, ಆದರೆ ಪುರೋಹಿತರು ಹೇಳಿದ್ದಾರೆ ಸೊ ತುಲಾಭಾರ ಮಾಡಿಸ್ಬೇಕಂತೆ ಅಂತ ಹೇಳಿದಾಗ, ಹೌದಾ ತುಲಾಭಾರನ, ಹಾಗಾದರೆ ಮಾಡಿಸೋಣ, ಎಲ್ಲರೂ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ಹೆಣ್ಣಿನ ಕಡೆಯವರೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಸರಿ ಆಯ್ತಮ್ಮ, ಏನೋ ಅವ್ರಿಗೆ ಮನೆಗೆ ಖರ್ಚಾಗಬಾರ್ದು ಆ ರೀತಿ ಮಾಡಿಸು ಅಂತ ಹೇಳ್ಬಿಟ್ಟು ಕಾಮತ್ ಅವರು ಆ ದಿನ ಕರ್ಕೊಂಡು ಏನೋ ಮಾತಾಡಬೇಕು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಇನ್ನೂ ಈ ಕಡೆ ಮೀನಾಕ್ಷಿ ಅವರಂತೂ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ನೋಡ್ತಾ ಇರೋ ನಾವು ಕೂಡ ಟಾರ್ಚರ್ಗೆ ಇನ್ನು ಅವ್ರ ಮದುವೆನೇ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಇವಾಗ ಕನಿಕರು ಹೇಳ್ತಾರೆ, ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅತ್ತೆ ಅಂತ ಹೇಳಿದಾಗ, ಹೌದು ಆ ಮದುವೆ ಕ್ಯಾನ್ಸಲ್ ಮಾಡಲೇಬೇಕು, ಅವ್ರ ಮನೆಯವರು ನಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಾರೆ. ಈ ಕಡೆ ಬರ್ತಾದ್ರೆ ಭಾಗ್ಯ ಅವ್ರ ಮನೇಲಿ ಎಲ್ಲರೂ ಸಹ ರೆಡಿ ಮಾಡ್ಕೋತಾ ಇರ್ತಾರೆ ಮದುವೆಗೆ, ಒಂದೊಂದೇ ಕೆಲಸನ ಮಾಡಿಕೊಂಡು ಭಾಗ್ಯ ಅವರು ಮತ್ತೆ ಕುಸುಮ ಅವರು ಎಲ್ಲರೂ ಸಹ ಮನೆನೇ ಕ್ಲೀನ್ ಮಾಡ್ತಾ ಇರ್ತಾರೆ. ಮತ್ತೆ ಆಚೆ ಕಡೆಯಿಂದ ಎಲ್ಲ ಸಹ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಕಾರಲ್ಲಿ ಮೀನಾಕ್ಷಿ ಅವರು ಮತ್ತೆ ಕನ್ನಿಕಾ ಅವರು ಅವ್ರ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಬಂದಾಗ ಅವರಂತೂ ತುಂಬಾ ಖುಷಿ ಪಡ್ತಾರೆ, ಏನು ಇವ್ರು ನಮ್ಮ ಮನೆಗೆ ಬಂದಿದ್ದಾರೆ, ಏನೋ ಮದುವೆ ವಿಷಯ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಭಾಗ್ಯ ಅವರು ಮತ್ತೆ ಕುಸುಮ ಅವರು ಬರ್ತಾರೆ. ಆವಾಗ ಕುಸುಮ ಅವ್ರಿಗೆ ಅವ್ರು ಹೇಳ್ತಾರೆ, ಏನು ಚೆನ್ನಾಗಿದ್ದೀರಾ, ಊಟ ಮಾಡಿದ್ರೆ ಹಂಗೆ ಹಿಂಗೆ ಅಂತೇಳಿ ಮಾತುಕತೆ ಆಗುತ್ತೆ. ಸೊ ಅದಾದ ನಂತರ ಭಾಗ್ಯ ಅವರು ಹೇಳ್ತಾರೆ, ಏನು ವಿಷಯ ಹೇಳಿ ಬಂದಿದ್ದು ಅಂತ ಹೇಳಿದಾಗ, ಏನೂ ಇಲ್ಲ, ನಾವು ಒಂದು ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ದೀವಿ, ತುಲಾಭಾರ ಮಾಡಿಸ್ಬೇಕಂತೆ ಅಂತ ಹೇಳಿದಾಗ ಅವ್ರಿಗೂ ಸಹ ತುಂಬಾ ಖುಷಿಯಾಗುತ್ತೆ. ಈ ರೀತಿ ಎಲ್ಲ ಮಾಡಿಸ್ತಾ ಇದ್ದರೆ ಮದುವೆ ಹುಡುಗ ಹುಡುಗಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನು ಸಹ ಸರಿ ಮಾಡಿಸೋಣ ಬಿಡಿ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾರೆ. ಅವಾಗ ಮೀನಾಕ್ಷಿ ಅವರು ಹೇಳ್ತಾರೆ, ಹೌದು ತುಲಾಭಾರ ಅಂದರೆ ಗೊತ್ತಲ್ವಾ ನಿಮಗೆ ಅಂತ ಹೇಳಿದಾಗ, ಹೌದು ಗಂಡನ ಒಂದು ಕಡೆ ಕೂರಿಸ್ಬಿಟ್ಟು ಅವನಿಗೆ ತೂಗೋವರೆಗೂ ಸಹ ನಾವು ಈ ಕಡೆ ಏನಾದರೂ ಇಡ್ತಾ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಅವಾಗ ಮೀನಾಕ್ಷಿ ಅವರು ಕರೆಕ್ಟ್ ಎಕ್ಸಾಕ್ಟ್ಲಿ ಅದೇನೆ, ನಾವೀಗ ಅದನ್ನು ನಿಮ್ಮ ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ತುಂಬಾ ಖುಷಿ ಪಡ್ತಾರೆ ಭಾಗ್ಯ ಅವರು. ಅವಾಗ ಅವ್ರು ಹೇಳ್ತಿರ್ತಾರೆ, ಪುರೋಹಿತರು ಹೇಳಿದ್ದಾರೆ ಹೆಣ್ಣಿನ ಕಡೆಯವರೇ ಮಾಡಬೇಕು ಅಂತ, ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ, ಏನು ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಾರೆ. ಹಾಗೇನಿಲ್ಲ, ಇಲ್ಲಿ ಮಾಡಿದ್ರೇನು ಅಲ್ಲಿ ಮಾಡಿದ್ರೇನು, ಅವ್ರ ಕಿಶನ್ ಅವ್ರ ತಾನೇ ನಮ್ಮ ಅಳಿಯ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಅವಾಗ ಹೌದು ಅಂತ ಹೇಳಿ ಅವರು ಸಹ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅವಾಗ ಮೀನಾಕ್ಷಿ ಅವರು ತುಂಬಾ ಕೋಪ ಮಾಡ್ಕೊಂಡು ಮನಸ್ಸಲ್ಲೇ ಇರ್ತಾರೆ, ಬಟ್ ಎದುರುಗಡೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಕನ್ನಿಕಾ ಅವರು ಹೇಳ್ತಾರೆ, ತುಲಾಭಾರ ಅಂದರೆ ಹೇಗೆ ಮಾಡಿಸೋದು ಅಂತ ಅಂದ್ಕೊಂಡಿದ್ರೆ, ಯಾವುದಾದ್ರು ಚಿಲ್ಲರೆ ಪಲ್ಲರೆ ಇರೋದಲ್ಲ, ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಥರ ಚಿನ್ನದಲ್ಲೇ ಫುಲ್ ಮಾಡಿಸ್ಬೇಕು ಅಂತೇಳಿ ಹೇಳ್ತಾರೆ. ಅವಾಗ ಭಾಗ್ಯ ಅವರು ಮತ್ತು ಕುಸುಮ ಅವರಂತೂ ತುಂಬಾ ಶಾಕ್ ಆಗಿಬಿಡ್ತಾರೆ, ಯಾಕಂದರೆ ಇಡೀ ಚಿನ್ನದಲ್ಲೇ ಅವ್ರನ್ನ ತೂಗಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆಗ ಮೀನಾಕ್ಷಿ ಅವರು ತುಂಬಾ ಒಳಗೇ ತುಂಬಾ ಖುಷಿ ಪಡ್ತಾ ಇರ್ತಾರೆ, ಇವರು ಈಗ ನೋಡ್ತಾ ಇದ್ರೆ ಗಾಬರಿ ಆಗ್ಬಿಟ್ಟಿದ್ದಾರೆ, ಇನ್ನು ಮದುವೆ ನಿಲ್ಲಿಸೋದಂತೂ ಪಕ್ಕ, ಇನ್ನೂ ಟಾರ್ಚರ್ ಕೊಡ್ತಾ ಇದ್ರೆ ಅಂತ ಹೇಳಿ ಮೀನಾಕ್ಷಿ ಅವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಅವಾಗ ಕನ್ನಿಕಾ ಅವರು ಹೇಳ್ತಾರೆ, ಇಡೀ ತುಲಾಭಾರನ ಬರೀ ಚಿನ್ನದ ಐಟಮ್ಸ್ಗಳೆಲ್ಲ ಇಡಬೇಕು, ಬರೀ ಚಿನ್ನಲೇ ತೂಗಬೇಕು ನಮ್ಮ ಅಣ್ಣ ಅಂತ ಹೇಳಿ ಹೇಳಿದಾಗ ಇವ್ರಿಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಯಾಕಂದರೆ ಅವ್ರ ಹತ್ರ ದುಡ್ಡೇ ಇರೋದಿಲ್ಲ, ಯಾಕಂದರೆ ಇವಾಗಲೇ ಮದುವೆಗೆ ಅಡ್ಜಸ್ಟ್ ಮಾಡಬೇಕು ಅಂತ ಅಲ್ಲಿ ಇಲ್ಲಿ ಇಸ್ಕೊತಾ ಇದ್ದಾರೆ, ಮತ್ತು ಚೌಟ್ರಿಗೋಸ್ಕರನೂ ತುಂಬಾ ಕಷ್ಟಪಟ್ಟಿದ್ರು. ಹಾಗಾಗಿ ಎಂಗೇಜ್ಮೆಂಟ್ ಸಹ ಚಿಕ್ಕದಾಗಿ ಮಾಡಿದ್ರು. ಆದರೆ ಕಾಮತ್ ಅವ್ರ ಮಾತನ್ನು ಇವರು ಮೀರ್ತಾ ಇದ್ದಾರೆ. ಸೊ ಈ ವಿಷಯ ಏನಾದರೂ ಕಾಮತ್ ಅವ್ರಿಗೆ ಗೊತ್ತಾದರೆ ಏನಾಗುತ್ತೋ ಅಂತಲೂ ಸಹ ನೋಡಬೇಕಾಗುತ್ತೆ. ಸೊ ಭಾಗ್ಯಲಕ್ಷ್ಮಿ ಅವರಂತೂ ಏನು ಮಾಡಬೇಕು ಅಂತಲೇ ತುಂಬಾ ಶಾಕ್ ಆಗಿರ್ತಾರೆ. ಕುಸುಮ ಅವ್ರಿಗಂತೂ ಮಾತೇ ಬರ್ತಾ ಇರಲ್ಲ. ಸೊ ಇದನ್ನೆಲ್ಲ ನೋಡಿಕೊಂಡು ಇವರಿಬ್ಬರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಸೊ ಇವ್ರು ಶಾಕ್ ಇವಾಗಲೂ ಹಿಂಗೆ ಆಗಿದ್ದಾರೆ ಅಂದರೆ ಮದುವೆ ಕ್ಯಾನ್ಸಲ್ ಅಂತ ಕನ್ನಿಕರು ಅನ್ಕೋತಾ ಇರ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ನೀವು ಹೆಚ್ಚಿನ ವಡಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.